ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ನಿಮ್ಮ ಜೊತೆ ಥರ್ಸ್ಡೇ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗುರುವಾರ ದಿನದ ದಿನಚರಿ ಹೇಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬೆಳಿಗ್ಗೆ ಬೇಗ ಎದ್ದು ಹೊಸ್ಲಿಗೆಲ್ಲ ನೀರೆಲ್ಲ ಹಾಕಿ ತೊಳೆದು ರಂಗೋಲಿ ಎಲ್ಲ ಬಿಡಿಸಿದೆ. ಮತ್ತು ಹೊರ್ಗಡೆನೂ ಕೂಡ ರಂಗೋಲಿನ ಬಿಡಿಸ್ಬಿಟ್ಟು ಬಂದೆ. ಇವಾಗ ಅರಿಶಿನ ಕುಂಕುಮ ಹಚ್ಚಿರಲಿಲ್ಲ, ಹಂಗೇನೆ ಹಚ್ಚುತ್ತಾ ಇದ್ದೀನಿ. ಇವಾಗ ಈ ಕೆಲಸ ಮುಗಿಸ್ಕೊಂಡು ಹೊರಗಡೆ ಕೆಲಸ ಮುಗಿಸ್ಕೊಂಡು ಒಳಗಡೆಗೆ ಹೋದರೆ ಸೊ ಟಿಫನ್ ಮಾಡೋ ಕೆಲಸ ಸ್ಟಾರ್ಟ್ ಆಗುತ್ತೆ ನನಗೆ. ಇವತ್ತು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಸ್ನಾನ ಎಲ್ಲ ಮಾಡಬೇಕಿತ್ತು. ಬೆಳಗ್ಗೆನೇ ಮಾಡೋಣ ಅಂತ ಅಂದ್ಕೊಂಡೆ, ಬಿಕಾಸ್ ಬೆಳಗ್ಗೆ ಮಾಡೋದಕ್ಕೆ ಟೈಮ್ ಸಾಕಾಗೋದಿಲ್ಲ. ನೆಕ್ಸ್ಟ್ ನಾನು ಏನಕ್ಕೆ ಆಗಲಿಲ್ಲ ಟೈಮ್ ಅಂತ ಮುಂದೆ ಹೇಳ್ತೀನಿ. ಸೊ ಇವಾಗ ನಾನು ಬಂದ್ಬಿಟ್ಟು ನಿಮ್ಮ ಜೊತೆ ಒಂದು ಈವ್ನಿಂಗ್ ಟೀ ಜೊತೆ ಸ್ನ್ಯಾಕ್ಸ್ನ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಅಂದ್ಕೊಂಡ್ರೆ ನೀವು ನೋಡ್ತಾ ಇರ್ಬೋದು, ಹಸಿ ಕಡಲೆ ಈ ಸೀಸನಲ್ಲಿ ಪಕ್ಕ ಸಿಕ್ಕಿರುತ್ತೆ ಅಲ್ವಾ. ಸೊ ಆಲ್ಮೋಸ್ಟ್ ಎಲ್ಲ ತಿಂದಿರ್ತೀರಾ ಅಂತ ಅಂದ್ಕೊತೀನಿ. ಸೊ ಹಸಿ ಕಡಲೆ ಬರುತ್ತಲ್ಲ, ಅದು ಸಿಪ್ಪೆ ಸಮೇತನೇ ಸೊ ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಜಾಸ್ತಿ ಉಪ್ಪು ಅಂತಲ್ಲ, ಮೇಲ್ಗಡೆನೆ ಸಿಪ್ಪೆ ಸಮೇತನೇ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸೇಮ್ ನಾವು ಕಡಲೆಕಾಯಿನ ಯಾವ ಥರ ಹುರಿದು ತಿಂತೀವಿ ಸೇಮ್ ಅದೇ ರೀತಿಯೇ ಇದನ್ನು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋದು, ಚೆನ್ನಾಗಿ ಹುರ್ಕೊಳ್ಳೋದು. ಉಪ್ಪು ಹಾಕ್ಬಿಟ್ಟು ಅದೆಲ್ಲ ಉಪ್ಪು ಅಂಶ ಅಲ್ಲಿಗೆ ಇಳಿಬೇಕು ಅನ್ನೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ನೋಡ್ತಿದ್ದೀರಲ್ಲ ಇವಾಗ. ಸೊ ಈ ಥರ ಫ್ರೈ ಮಾಡಿಕೊಂಡ್ರೆ ಈವ್ನಿಂಗ್ ಟೈಮಲ್ಲಿ ತಿನ್ನೋದಕ್ಕೆ ಟೀ ಜೊತೆ ಸಖತ್ತಾಗಿರುತ್ತೆ. ಇದು ಯಾರ ಮನೇಲಾದರೂ ಇವಾಗ ಸಂಕ್ರಾಂತಿ ಹಬ್ಬಕ್ಕೆ ತಂದ್ಕೊಂಡಿರ್ತೀರ ಅಲ್ವಾ. ಸೊ ತಂದಿದ್ರೆ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಿ ನೋಡಿ. ಹಾಗೆಯೇ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಬಾತ್ ಮತ್ತು ವಡೆನ ಮಾಡಿದೆ. ಕಡಲೆಬೇಳೆ ವಡೆ ಮತ್ತು ರೈಸ್ ಬಾತ್ ಎರಡೂ ಕೂಡ ಮಾಡಿದೆ. ಇವತ್ತು ಸ್ವಲ್ಪ ಜಾಸ್ತಿನೇ ಮಾಡಬೇಕಿತ್ತು, ಏನಕ್ಕೆ ಅಂತಲೂ ಹೇಳ್ತೀನಿ, ಓಕೆನಾ. ಸೊ ಬೆಳಿಗ್ಗೆ ಬೇಗ ಎದ್ದಿದ್ದು ಎಲ್ಲ ಕೆಲಸನ ಮುಗಿಸ್ಕೊಂಡು ಇವಾಗ ಟಿಫನ್ ಮಾಡೋಕ್ಕೆ ಬಂದಿದ್ದೀನಿ. ಮೊದಲನೇದಾಗಿ ನಾನು ಮಿಕ್ಸಿ ಜಾರ್ಗೆ ಏನೇನು ಐಟಮ್ಸ್ ಹಾಕೋತಿದ್ದೀನಿ ಅಂದರೆ ರೈಸ್ ಬಾತ್ ಮಾಡೋದಕ್ಕೆ ಕೊತ್ತಂಬರಿ, ಚಕ್ಕೆ, ಲವಂಗ, ಒಂದು ಸ್ವಲ್ಪ ಮೆಣಸು ಮತ್ತು ಮೆಣಸಿನ ತರಲು ಏನು ಬರುತ್ತೆ ಮೆಣಸಿಯನ್ನು ಅದನ್ನು ಹಾಕ್ಕೊಂಡಿದ್ದೀನಿ. ಅದನ್ನಷ್ಟು ಸ್ವಲ್ಪ ಲೋ ಫ್ಲೇಮಲ್ಲೇ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ನೀವು ನೋಡ್ತಾ ಇರ್ಬೋದು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಕರಿಬೇವು, ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ ಇಷ್ಟನ್ನು ಕೂಡ ಹಂಗೇ ಸಿಹಿಯಾಗಿರೋದ್ರೇ ಫ್ರೈ ಮಾಡ್ಕೊಂಡಿಲ್ಲ, ಹಂಗೆ ಸೇರಿಸ್ತಿದ್ದೀನಿ. ಆಮೇಲೆ ಕಾಯಿ ತುರಿ ಬರುತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟೇ ಸಿಂಪಲ್ಲಾಗಿಯೇ ಬಳಸ್ಕೊಂಡು ರೈಸ್ ಬಾತ್ನ ಮಾಡ್ತಾ ಇರೋದು. ಇಷ್ಟನ್ನು ರುಬ್ಕೊಂಡ್ರೆ ಮಸಾಲ ರೆಡಿ ಆಗುತ್ತೆ. ಇನ್ನು ಬೇರೆ ರೀತಿಯೂ ಮಾಡ್ಬೋದು, ಬಟ್ ಸಿಂಪಲ್ಲಾಗಿ ಒಂಥರ ಈ ಟೇಸ್ಟ್ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ. ಸೊ ಹಾಗಾಗಿ ಅದನ್ನು ರುಬ್ಬಿಟ್ಕೋತೀನಿ ಫಸ್ಟು. ಆಮೇಲೆ ಇವಾಗ ಪಾತ್ರೆಯಲ್ಲಿ ಮಾಡ್ತಿದ್ದೀನಿ. ಬಿಕಾಸ್ ಏನಕ್ಕೆ ಅಂತಂದರೆ ಬೆಳಗ್ಗೆ ಪೂಜೆನೇ ಏನಕ್ಕೆ ಮಾಡೋಕ್ಕಾಗಲಿಲ್ಲ, ಮತ್ತು ಜಾಸ್ತಿ ಏನಕ್ಕೆ ಮಾಡ್ತಿದ್ದೀನಿ ಅನ್ನೋ ಕ್ವಶನ್ಗೆ ಆನ್ಸರ್ ಏನಪ್ಪ ಅಂದರೆ ನಮ್ಮ ಮನೆಗೆ ಸ್ವಲ್ಪ ಜಮೀನಿಗೆ ಆಳ್ಗಳು ಬಂದಿದ್ರು. ಸೊ ಅವ್ರಿಗೆ ಬೆಳಗ್ಗೆ ಟಿಫನ್ನು ಕೂಡ ಕೊಡಬೇಕಿತ್ತು, ಮತ್ತು ಮಧ್ಯಾಹ್ನ ಅಡುಗೆನೂ ಕೂಡ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಿಬಿಟ್ಟು ನಾನು ಮತ್ತೆ ಸ್ನಾನ ಮಾಡಿ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ ಅಂತಂದ್ಬಿಟ್ಟು ಫಸ್ಟು ಬೇಗನೆ ತಿಂಡಿ ಮಾಡಿಬಿಡೋಣ ಅಂದ್ಬಿಟ್ಟು ತಿಂಡಿ ಮಾಡ್ತಿದ್ದೀನಿ. ಮತ್ತು ದೊಡ್ಡ ಪಾತ್ರೆಯಲ್ಲಿ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಪಾತ್ರೆಯಲ್ಲಿ ಮಾಡಿದಾಗ ಬಾತು ಚೆನ್ನಾಗಿರುತ್ತೆ, ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ಕುಕ್ಕರಲ್ಲಿ ಮಾಡೋದಕ್ಕೂ ಪಾತ್ರೆಯಲ್ಲಿ ಮಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಸೊ ಮೊದಲನೇದಾಗಿ ಬಂದ್ಬಿಟ್ಟು ಒಗ್ಗರಣೆಗೆ ಏನೇನು ಹಾಕ್ತೀವಿ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಕರಿಬೇವು ಮತ್ತು ಎರಡನ್ನೇ ಹಾಕೊಂಡಿರೋದು. ನಾನು ಬೇಕು ಅಂದರೆ ಚಕ್ಕೆ, ಲವಂಗ ಅದನ್ನೆಲ್ಲ ಹಾಕೋಬೋದು. ಜಸ್ಟ್ ನಾನು ಎರಡನ್ನು ಹಾಕೊಂಡಿದ್ದೀನಿ. ಸೊ ಮಸಾಲೆ ರುಬ್ಬೋದಕ್ಕೆ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಎಲ್ಲನೂ ಹಾಕ್ಬಿಟ್ಟಿದ್ದೀನಲ್ವ. ಸೊ ಖಾರ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನಾನು ಸ್ಕಿಪ್ ಮಾಡಿದ್ದೀನಿ. ಹಾಗೆಯೇ ರುಬ್ಬಿರೋವಂಥ ಮಸಾಲೆನೇ ಸೈಡಲ್ಲಿ ಎತ್ತಿಟ್ಕೊಂಡು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ದಾಯಿತು. ಆಮೇಲೆ ಮಸಾಲೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದೆ, ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ. ಹಾಗೆಯೇ ಒಂದು ವಿಸಿಲ್ ತೊಗೊಂಡಿದ್ದೆ, ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಾರ್ಮಲಾಗಿ ತರಕಾರಿ ಏನೇನು ಹಾಕ್ತೀವಿ ಸೇಮ್ ಅದನ್ನೇ ಹಾಕ್ಕೊಂಡು ಒಂದು ವಿಸಲ್ ಬರ್ಸ್ಕೊಂಡಿದ್ದೆ. ಯಾಕಂದರೆ ಪಾತ್ರೆಯಲ್ಲಿ ಮಾಡೋದ್ರಿಂದ ಟೈಮ್ ಏನಾದ್ರು ಆಗೋಗ್ಬಿಡುತ್ತೆ ನಾವು ಬೇಯೋವರೆಗೆ ಅಂತಂದ್ಬಿಟ್ಟು ಜಸ್ಟ್ ಅದನ್ನು ಒಂದು ವಿಸಿಲ್ ತೆಗೆಸ್ಕೊಂಡು ಇವಾಗ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದೆ. ಸೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾನು ಎಷ್ಟು ಅಕ್ಕಿ ಹಾಕ್ತೀನಿ ಅಷ್ಟು ಲೋಟ ನೀರನ್ನು ಹಾಕ್ಕೊಂಡು ಅದನ್ನು ಕುದಿಯೋದಕ್ಕೆ ಬಿಟ್ಟು, ಕುದ್ದಾದ್ಮೇಲೆ ಅಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿದ್ದೀನಿ. ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಬಂದಿದೆ ಬಾತು ರೆಸಿಪಿ. ಸೊ ಇದು ಎಲ್ಲ ಆದಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬೇಯಲಿ ಅಂತ ಎತ್ತಿಟ್ಟಿದ್ದೆ. ಅದೆಲ್ಲ ಆದಮೇಲೆ ಸ್ವಲ್ಪ ಟೈಮ್ ಬಿಟ್ಟು ಇವಾಗ ಓಪನ್ ಮಾಡಿ ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಉದುದ್ರಾಗಿಯೇ ಬಂದಿದೆ ಬಾತ್ ರೆಸಿಪಿ. ತುಂಬ ಚೆನ್ನಾಗಿತ್ತು. ಸಿಂಪಲ್ಲಾಗಿಯೇ ಮಸಾಲೆ ಐಟಮ್ಸ್ ಯೂಸ್ ಮಾಡಿಕೊಂಡು ಏನಾದ್ರು ಮನೇಲಿ ಜಾಸ್ತಿ 5 ಜನ ಬಂದಿದ್ದಾರೆ, ಬಾತನ ಪುಡಿ ಇಲ್ಲ ಅಂತನ್ನೋರು ಆರಾಮಾಗಿ ಜಸ್ಟ್ ಇದನ್ನೇ ಹಾಕ್ಕೊಂಡು ರೈಸ್ ಬಾತನ್ನು ಮಾಡಬಹುದು.
ಹಾಗೆಯೇ ರೈಸ್ ಬಾತ್ ಜೊತೆ ನಾನು ಬಂದುಬಿಟ್ಟು ಕಡಲೆಬೇಳೆ ವಡೆ ಮಾಡ್ತಾ ಇದ್ದೀನಿ. ಸೊ ಅದನ್ನು ಯಾವ ಥರ ಅಂತಂದರೆ ಕಡಲೆಬೇಳೆನ ಫಸ್ಟು ನೆನೆಸಿಡಬೇಕು. 1-2-3 ಅವರ್ಸ್ ಆದರೂ ನೆನೆಸಿಟ್ಟಾದಮೇಲೆ ಅದನ್ನು ನೀಟಾಗಿ ವಾಶ್ ಮಾಡಿದ್ದಾದಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕೋಬೇಕು. ಸೊ ಖಾರ ಇಷ್ಟಪಡೋರು ಮೆಣಸಿಕಾಯಿನ ಹಂಗೆ ಕಟ್ ಮಾಡಿ ಹಾಕೋಬೋದು, ಇಲ್ಲ ಖಾರ ತಿನ್ನೋಕ್ಕಾಗಲ್ಲ, ಬಾಯಿಗೆ ಮೆಣಸಿಕಾಯಿ ಸಿಕ್ಕುತ್ತೆ ಇಷ್ಟ ಆಗಲ್ಲ ಅನ್ನೋರು, ಅಂದರೆ ನಂತರದವರು ಮೆಣಸಿಕಾಯಿ ಇಷ್ಟಪಡದೇ ಇರೋರು ರುಬ್ಬುವಾಗಲೇ ಮೆಣಸಿನಕಾಯಿ ಆಗಿ ಬೆಳ್ಳುಳ್ಳಿ ಹಾಕೊಂಡು ರುಬ್ಬಿದ್ರೆ ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ. ಹಾಗೆಯೇ ತುಂಬ ಚೆನ್ನಾಗೂ ಕೂಡ ಇರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಹಾಗೆಯೇ ಅದನ್ನೆಲ್ಲ ರುಬ್ಬಿದ್ದಾದಮೇಲೆ ಉಪ್ಪನ್ನ ಹಾಕೊಂಡಿರಲಿಲ್ಲ, ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಹಾಗೆಯೇ ಒಂದು ಸೈಡು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಕರಿಬೇವಿನ ಸೊಪ್ಪು ಮತ್ತು ಪುದೀನ ಸೊಪ್ಪು ಇದನ್ನೆಲ್ಲನೂ ಕೂಡ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣದಾಗಿಯೇ. ಸೊ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿರೋದನ್ನ ನಾನು ರುಬ್ಬಿರೋ ಅಂಥ ಇದಕ್ಕೆ ಮಿಕ್ಸ್ ಮಾಡಿಕೊಂಡೆ. ಇವಾಗ ನೀವು ನೋಡ್ತಾ ಇರ್ಬೋದು ರೆಡಿಯಾಗಿದೆ ವಡೆ ಹಿಟ್ಟು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಸರಿಯಾಗಿದೆ ಏನು ಅಂತ ನೋಡಿದಾದ್ಮೇಲೆ ಜಸ್ಟ್ ಈ ಥರ ಕೈಯಲ್ಲಿ ತಟ್ಕೊಂಡು ಎಣ್ಣೆಗೆ ಬಿಡೋದು. ಸೊ ಕಾದಿರೋ ಎಣ್ಣೆಗೆ ಬಿಟ್ಟಾಗ ವಡೆ ಇಸ್ ಡನ್, ರೆಡಿ ಆಗಿದೆ. ಸೊ ಇದನ್ನೆಲ್ಲ ಮಾಡಿ ಮುಗಿಸೋಷ್ಟರಲ್ಲಿ ತುಂಬ ಟೈಮ್ ಆಗೋಗ್ಬಿಡ್ತು. ಒಂಥರ ಟಯರ್ಡ್ ಫೀಲ್ ಆಗ್ತಾ ಇತ್ತು, ಯಾಕಂದರೆ ಬೆಳಗ್ಗೆ ಎದ್ದಾಗಿಂದನೂ ಕೆಲಸ ಮಾಡ್ತಾನೆ ಇದ್ದೀನಿ ಅಲ್ವಾ. ಸೊ ಇವತ್ತು ಬೇರೆ ಗಂಜಿ ಬೇರೆ ಕುಡ್ದಿರಲಿಲ್ಲ, ಸೊ ಹಾಗಾಗಿ ಟಯರ್ಡ್ ಆಯ್ತಿತ್ತು. ಬಟ್ ಇಟ್ಸ್ ಓಕೆ, ನಮ್ಮ ಯಜಮಾನ್ರು ಇದ್ದಾರೆ ಅಲ್ವಾ, ಸೊ ಅವರು ನಮಗೆ ತುಂಬ ಸಿಕ್ಕಾಪಟ್ಟೆ ಎಲ್ಪ್ ಮಾಡ್ತಾಯಿದ್ರು. ಸೊ ಓಕೆ, ನಾರ್ಮಲಾಗಿತ್ತು, ಮ್ಯಾನೇಜ್ ಕೂಡ ಆಗೋಯ್ತು. ಅಂದರೆ ಒಂದು ಕೆಲಸ ನಾನು ಮಾಡ್ಕೊತಿದ್ದೆ, ಇನ್ನೊಂದು ಕೆಲಸ ಅವರು ಹೆಲ್ಪ್ ಮಾಡಿಕೊಡ್ತಾಯಿದ್ರು. ಇವಾಗ ನೀವು ನೋಡ್ತಾ ಇರ್ಬೋದು ವಡೆ ರೆಸಿಪಿ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಕ್ರಿಸ್ಪಿಯಾಗಿ ಕೂಡ ಬಂದಿದೆ, ಸಕ್ಕತ್ತಾಗಿ ಬಂದಿದೆ. ಯಾರಾದರೂ ನೀವು ವಡೆ ಇಷ್ಟಪಡೋರು ಟೀ ಟೈಮ್ಗೆ ಇಲ್ಲ ಬೆಳಗ್ಗೆ ಟಿಫನ್ ಟೈಮ್ಗೆ ಆರಾಮಾಗಿ ಸಿಂಪಲಾಗಿಯೇ ಮಾಡ್ಕೋಬಹುದು. ಒಂದು ಸತಿ ಟ್ರೈ ಮಾಡಿ ನೋಡಿ ಆಯಿತಾ. ಜಮೀನ್ಗೆ ಟಿಫನ್ ಎಲ್ಲ ಕೊಟ್ಟು ಕಳಿಸ್ಬೇಕಾಗಿತ್ತು ಅಲ್ವಾ, ಸೊ ಹಾಗಾಗಿ ನಮ್ಮ ಸಾಹೇಬರು ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ಅದ್ರ ಜೊತೆ ಮೊಸರು ಬಜ್ಜಿ ಕೂಡ ಅವರೇ ರೆಡಿ ಮಾಡಿಕೊಂಡ್ರು, ಮತ್ತು ಇವಾಗ ರೈಸ್ ಬಾತನ್ನು ಕೂಡ ಬಾಕ್ಸೇ ತುಂಬ್ಕೋತಾ ಇದ್ದಾರೆ. ಸೊ ನನಗೆ ಸ್ವಲ್ಪ ಇಟ್ಬಿಟ್ಟು ಮತ್ತು ನಮ್ಮ ಮಾವನಿಗೂ ಕೂಡ ಕೊಟ್ಬಿಟ್ಟು ತಿಂಡಿನ ಅವರು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಸಿಕ್ಕಾಬಟ್ಟೆ ಎಲ್ಪ್ ಮಾಡ್ತಾರೆ ಕೆಲಸದ ಟೈಮಲ್ಲಂತೂ. ಆಲ್ಮೋಸ್ಟ್ ಕಿಚನಲ್ಲೇ ಇರ್ತಾರೆ. ನಾನು ಒಂದು ಕೆಲಸ ಮಾಡ್ತಿರ್ತೀನಿ, ಇನ್ನೊಂದು ಅವ್ರು ಹೆಲ್ಪ್ ಮಾಡಿಕೊಡ್ತಾ ಇರ್ತಾರೆ. ಸೊ ಬ್ಯಾಲೆನ್ಸ್ ಅಂತೂ ಚೆನ್ನಾಗಾಗುತ್ತೆ. ಐ ಆಮ್ ಸೊ ಲಕ್ಕಿ, ಟಚ್ವುಡ್ ಯಾವಾಗಲೂ ಹಿಂಗೆ ಇರಲಿ ಅಂತ. ಸೊ ಅದೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಪಾತ್ರೆಗಳಂತೂ ಒಂದು ರಾಶಿ ಇತ್ತು. ಪಾತ್ರೆಗಳೆಲ್ಲ ತೊಳೆದು ಕಸ ಎಲ್ಲ ತೆಗೆದು ಅಡುಗೆ ಮನೆಗೆಲ್ಲ ನೀಟ್ ಮಾಡಿದ್ದಾಯಿತು. ಮತ್ತು ಮಧ್ಯಾಹ್ನ ಅಡುಗೆ ಕೂಡ ಮಾಡಬೇಕು. ಅದಕ್ಕಿಂತ ಮುಂಚೆನೇ ಸ್ವಲ್ಪ ಸ್ನಾನಕ್ಕೆ ನೀರೆಲ್ಲ ಕಾಯಿಸಿದ್ದಾಯಿತು. ಹಾಗೆಯೇ ಬಟ್ಟೆ ಎಲ್ಲ ವಾಶ್ಗೂ ಕೂಡ ಹಾಕ್ಬಿಟ್ಟಿದ್ದೆ. ಒಂದು ಕಡೆ ಬಟ್ಟೆ ವಾಶ್ಗೆ ಹಾಕಿದೆ, ಹಾಗೇ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ನೀವು ನೋಡ್ತಾ ಇರ್ಬೋದು ಆ ಫ್ಲವರು ಅಂದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಬಿಸಿಲು ಟೈಮಲ್ಲಂತೂ ಹೋಗ್ಬಿಟ್ಟು ಕ್ಯಾಮ್ರಾ ಇಟ್ಕೊಂಡ್ರೆ ಸಖತ್ತಾಗಿ ಕಾಣಿಸ್ತಿತ್ತು. ಸ್ನಾನದ ಮನೆಯೂ ಕೂಡ ಸ್ವಲ್ಪ ಕ್ಲೀನ್ ಎಲ್ಲ ಮಾಡಬೇಕಿತ್ತು. ಹಂಗೇ ಸ್ನಾನ ಮಾಡ್ತಿದ್ದೀನಿ ಅಲ್ವಾ, ಮತ್ತು ಮಧ್ಯಾಹ್ನ ಅಡುಗೆನ ಆಮೇಲೆ ಮಾಡ್ಕೊಬಿಡೋಣ, ಫಸ್ಟು ಫ್ರೆಶ್ ಅಪ್ ಆಗಿಬಿಡೋಣ ಅಂತಂದ್ಬಿಟ್ಟು ಕಸ ಎಲ್ಲ ತೆಗೆದು ಮನೆ ಪಾತ್ರೆಗಳೆಲ್ಲ ವಾಶ್ ಮಾಡಿ, ಹಂಗೇ ಬಟ್ಟೆ ಎಲ್ಲ ವಾಶ್ಗೆ ಹಾಕಿದ್ದೆ ಅಂತ ಹೇಳಿದೆ ಅಲ್ವಾ, ಅದನ್ನು ಕೂಡ ಒಣಗಿಬಿಟ್ಟು ಬಂದೆ. ಸೊ ಎಲ್ಲನೂ ಮುಗಿಸಾದ್ಮೇಲೆ ಸ್ನಾನದ ಮನೆಯೂ ಕೂಡ ಕ್ಲೀನ್ ಎಲ್ಲ ಮಾಡಿಬಿಟ್ಟು ಮತ್ತು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಇವಾಗ ಮತ್ತೆ ನಾನು ಸ್ವಲ್ಪ ರೆಡಿ ಆಗ್ತಾ ಇದ್ದೀನಿ. ಸೊ ತಲೆ ಎಲ್ಲ ಸ್ವಲ್ಪ ತಲೆ ಬಾಚಿಕೊಂಡು ಮತ್ತು ಹಂಗೇ ಸ್ವಲ್ಪ ನಾನು ಕೂಡ ರೆಡಿಯಾಗಿ ಫ್ರೆಶ್ ಅಪ್ ಆಗಿರೋಣ, ಸೊ ಚೆನ್ನಾಗಿ ಕಾಣಿಸೋಣ, ಚೆನ್ನಾಗಿರೋಣ, ಆರಾಮಾಗಿರೋಣ ಅಂತಂದ್ಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗ್ತಾ ಇದ್ದೆ. ಸೊ ಫ್ರೆಶ್ ಅಪ್ ಆಗಿದ್ದೆಲ್ಲ ಆದಮೇಲೆ ಸೊ ಮಧ್ಯಾಹ್ನ ಅಡುಗೆ ಕೂಡ ಮಾಡಬೇಕಿತ್ತಲ್ವ. ನಾನು ಬೆಳಗ್ಗೆನೇ ಸಾಂಬಾರು ಕೂಗಕ್ಕೆ ಇಟ್ಟಿದ್ದೆ, ಅಂದರೆ ನಾರ್ಮಲ್ ಕೆಲಸ ಮಾಡ್ಕೊಳ್ಳೋ ಟೈಮಲ್ಲೇ ಸ್ವಲ್ಪ ಸಾಂಬಾರನ್ನ ಕೂಡ ಮಾಡಿ ಇಟ್ಕೊಂಡಿದ್ದೆ. ಹುರುಳಿ ಮತ್ತು ತೊಗರಿಕಾಳು ಹಾಕ್ಬಿಟ್ಟು ಸಾಂಬಾರನ್ನ ಮಾಡ್ತಿದ್ದೀನಿ ಇವತ್ತು. ನಾರ್ಮಲಾಗಿ ಸಿಂಪಲಾಗಿಯೇ ಮಾಡ್ತಾ ಇರೋದು ನಾನು. ಸಾಂಬಾರು ಆಲ್ರೆಡಿ ಮಾಡಿ ಕುದಿಯೋಕ್ಕೂ ಕೂಡ ಇಟ್ಟಿದ್ದೆ ನಾನು ಎಕ್ಸ್ಟ್ರಾ ಬೇರೆ ಕೆಲಸ ಮಾಡ್ಕೊಳ್ಳುವಾಗಲೇ. ಸೊ ಸಾಂಬಾರು ರೆಡಿ ಇರೋದ್ರಿಂದ ಸೊ ರೈಸು ಮತ್ತು ಮಜ್ಜಿಗೆ ಹಾಗೆಯೇ ಸ್ವಲ್ಪ ಪಲ್ಯ ಇಷ್ಟನ್ನ ಮಾಡಬೇಕಾಗಿತ್ತು. ಹಂಗೇ ಒಂದೊಂದಾಗೆ ಮಾಡ್ಕೊಬಿಡೋಣ ಅಂತಂದ್ಬಿಟ್ಟು ಇವಾಗ ಹುರುಳಿಕಾಳು ಹಾಗೆ ತೊಗರಿಕಾಳನ್ನ ಬೇಯಿಸಿಟ್ಕೊಂಡಿದ್ದೆ ಅಲ್ವಾ. ಸೊ ಅದರಲ್ಲಿ ಬರೋ ಬಸ್ಸಾರು ಥರ ನೀರನ್ನೇ ಒಗ್ಗರಣೆ ಕೊಟ್ಕೊಂಡು ಸ್ವಲ್ಪ ಹುಣಸೆಹಣ್ಣು ರಸ ಹಾಕ್ಬಿಟ್ಟು ಸಾಂಬಾರನ್ನ ಮಾಡಿ ಇಟ್ಟಿದ್ದೆ. ಮತ್ತು ಈ ಕಡೆ ಪಲ್ಯನೂ ಕೂಡ ಮಾಮೂಲಿ ನಾರ್ಮಲ್ ಆಗೇ ಒಗ್ಗರಣೆ ಎಲ್ಲ ಹಾಕಿ ಸ್ವಲ್ಪ ಕಾಯಿ ತುರಿ ಹಾಗೆ ಸಾಂಬಾರು ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ನಾನು ಬೇಯಿಸಿ ಇಟ್ಕೊಂಡಿರುವಂತಹ ಕಾಳುಗಳನ್ನ ಬಸ್ತಿ ಇಟ್ಕೊಂಡಿದ್ದೆ ಅಲ್ವಾ, ಬಸ್ತು ಆ ನೀರಿಗೆ ಒಗ್ಗರಣೆ ಹಾಕಿದೆ. ಸೊ ಬಸ್ತಿ ಇಟ್ಕೊಂಡಿರೋ ಕಾಳನ್ನ ಬಂದ್ಬಿಟ್ಟು ಒಗ್ಗರಣೆ ಕೊಡ್ತಿದ್ದೀನಿ. ಜಸ್ಟ್ ಸಿಂಪಲಾಗಿಯೇ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇದು ಊಟದ ಜೊತೆಗೆ ನಂಚ್ಕೊಳ್ಳೋಕ್ಕೂ ಕೂಡ, ಇಲ್ಲ ಟೀ ಟೈಮ್ ಜೊತೆಗೂ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ನಾನು ಟೀ ಟೈಮ್ ಜೊತೆಗೆ ಜಾಸ್ತಿ ಮಾಡ್ತಿದ್ದೆ. ಬಟ್ ಇವಾಗ ಮಧ್ಯಾಹ್ನ ಊಟ ಕೊಟ್ಟು ಕಳಿಸ್ಬೇಕಿತ್ತಲ್ವ, ಸೊ ಹಾಗಾಗಿ ಇವಾಗಲೇ ಮಾಡಿಕೊಟ್ಟು ಕಳಿಸ್ಬಿಡೋಣ ಅಂತಂದ್ಬಿಟ್ಟು ಸೊ ಇದು ಕಡೆ ಒಂದು ಸೈಡ್ ಪಲ್ಯ ಕೂಡ ರೆಡಿ ಆಯಿತು. ಹಾಗೆಯೇ ರೈಸ್ಗೂ ಇಟ್ಟೆ. ಸಾಂಬಾರು ನೋಡ್ತಾ ಇದ್ಬೋದು, ಸಾಂಬಾರು ಆಲ್ರೆಡಿ ರೆಡಿಯಾಗಿದೆ.
ಸೊ ಮಜ್ಜಿಗೆ ಒಂದು ಕುಲುಕ್ಬೇಕಾಗಿತ್ತು, ಮಜ್ಜಿಗೆನ ರೆಡಿ ಮಾಡಿಬಿಡೋಣ ಅಂತಂದ್ಬಿಟ್ಟು ಇವೆರಡನ್ನೂ ರೆಡಿ ಮಾಡಿಟ್ಟು ರೈಸ್ಗಿಟ್ಟು ಹಾಗೇನೆ ಬಂದುಬಿಟ್ಟು ನಾನು ಮಜ್ಜಿಗೆನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಸೊ ಇದನ್ನೆಲ್ಲ ಮಾಡಿ ಮುಗಿಸಿ ಇದನ್ನೆಲ್ಲ ಬಾಕ್ಸಿಗೆ ತುಂಬಿ ಕೂಡ ಪ್ರತಿಯೊಂದೂ ಹೊಲಕ್ಕೂ ಕೂಡ ಕೊಟ್ಟು ಕಳಿಸ್ಬಿಟ್ಟೆ. ಸೊ ಮಧ್ಯಾಹ್ನ ಆಲ್ರೆಡಿ ಎಲ್ಲ ಟೈಮ್ ಆಗಿತ್ತು, ಆಲ್ರೆಡಿ 1:30 2 o'clock ಆಗೋಗ್ಬಿಟ್ಟಿತ್ತು. ಸೊ ಎಲ್ಲನೂ ರೆಡಿ ಮಾಡಿ ಬಾಕ್ಸಿಗೆ ತುಂಬಿ ಹೊಲಕ್ಕೂ ಕೂಡ ಕೊಟ್ಟು ಕಳಿಸಿದ್ದಾಯಿತು. ಸೊ ಇವಾಗ ಬಂದುಬಿಟ್ಟು ನನ್ನ ಲಂಚ್ ಟೈಮ್. ಅನ್ನ ಸಾಂಬಾರು ಪಲ್ಯ ಹಾಗೆ ಮಜ್ಜಿಗೆ ಸ್ವಲ್ಪ 2 ವಡೆ ಇತ್ತು. ಸೊ ಅದನ್ನು ಹಾಕ್ಕೊಂಡು ಊಟ ಮಾಡ್ತಿದ್ದೀನಿ. ಬಿಗ್ ಬಾಸ್ ನೋಡ್ತಾ ಊಟನ ಮಾಡ್ತಾ ಇದ್ದೀನಿ. ಸೊ ಊಟನೂ ಕೂಡ ಮುಗಿಸ್ಕೊಂಡೆ. ಸೊ ಎಲ್ರಿಗೂ ಹಾಯ್. ಬೆಳಗ್ಗೆಯಿಂದ ಕೆಲಸ ಜಾಸ್ತಿ ಇತ್ತಲ್ವ ಇವತ್ತು. ಸೊ ಹಾಗಾಗಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಕೆಲಸ ಇರೋದ್ರಿಂದ ಸ್ವಲ್ಪ ಟಯರ್ಡ್ ಅಂತ ಅನ್ನಿಸ್ತಾ ಇತ್ತು. ಸೊ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ನಂದು ಡೈಲಿ ರೋಟೀನ್, ಡೈಲಿ ಅಂದರೆ ಇದೇ ಥರ ಇರೋದಿಲ್ಲ ಆಯಿತಾ. ಸೊ ಇವತ್ತಿನ ಡೇ ರೋಟೀನ್ ಈ ಥರ ಇತ್ತು. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಬೆಳಗ್ಗೆ ತಿಂಡಿ ಮತ್ತೆ ಅಡುಗೆ ಹಾಗೆಯೇ ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಕೆಲಸಗಳು. ಸೊ ಇದನ್ನೆಲ್ಲ ಮುಗಿಸ್ಕೊಂಡೆ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಕೂಡ ಫ್ರೆಶ್ ಅಪ್ ಆದೆ. ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆನ ಮಾಡಬೇಕಿತ್ತು. ಬೆಳಗ್ಗೆ ನಾನು ಹೇಳ್ದೆ ಅಲ್ವಾ, ಸೊ ರೀಸನ್ಸ್ ಇಂದ ಬೆಳಗ್ಗೆ ಪೂಜೆನ ಮಾಡೋದಕ್ಕೆ ಆಗಲಿಲ್ಲ. ಮತ್ತೆ ಈವ್ನಿಂಗ್ ಟೈಮಲ್ಲಿ ಪೂಜೆನ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಅನ್ಕೊಂಡೆ. ಸೊ ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ನನ್ನ ಫೇವ್ರೆಟ್ ಬಿಗ್ ಬಾಸ್ನು ಕೂಡ ನೋಡಿಕೊಂಡು ಆಲ್ರೆಡಿ ಟೈಮ್ ಬಂದ್ಬಿಟ್ಟು 3:30 ಅರೌಂಡ್ ಆಗೋಗ್ಬಿಟ್ಟಿದೆ, ಅಷ್ಟಾಗ್ಬಿಟ್ಟಿದೆ. ಸೊ ಹಾಗಾಗಿ ವಿಡಿಯೋನ ಎಂಡ್ ಮಾಡಿಬಿಡೋಣ ಅಂತಂದ್ಬಿಟ್ಟು ಎಂಡ್ ಮಾಡ್ತಿದ್ದೀನಿ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ, ಓಕೆನಾ. ಸೊ ಸಂಜೆ ವಿಡಿಯೋನ ಕಂಟಿನ್ಯೂ ಮಾಡೋಣ ಅನ್ಕೊಂಡೆ, ಬಟ್ ಟೈಮ್ ಸಾಕೋಗೋದಿಲ್ಲ, ಯಾಕಂದ್ರೆ ಸ್ವಲ್ಪ ನಾನು ರೆಸ್ಟ್ ಮಾಡ್ಬೇಕಲ್ವಾ. ಸೊ ಹಾಗಾಗಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.